ಕರ್ಕೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಿ ನಮ್ಮ ಅಕ್ಕನ ಮಾಡಿ ಒಳ್ಳೆ ಮನೆಗೆ ಕರ್ಕೊಂಬಂದು ನಮ್ಗೆ ಹಾಳಾಗಿ ಮಾಡಿದ್ರು ಪೊಲೀಸರು. ನಮ್ಮ ಅಕ್ಕ ಸತ್ತು ಬಿದ್ದಾಗ ಯಾರಿಗೂ ನಮ್ಮನ್ನು ಕೇರ ಮಾಡಲಿಲ್ಲ. ಅವನು ಹಂಗೆ ಬಿಡ್ಬೇಕಿತ್ತು. ನಾವರ ನಮ್ಮ ಮಕ್ಕಳು ಸಪ್ಪಿದ್ವಿ ಅನಾಥ ಶವಾಗಿ ಹೋಗ್ಬೇಕಿತ್ತವ, ಅನಾಥ ಶವಾಗಿ ಹೋಗ್ಬೇಕಿತ್ತು. ನಾವು ಹೆಂಗೆ ನಮ್ಮ ಅಕ್ಕನ ಫೋಟೋ ಇಟ್ಕೊಂಡು ಹೆಂಗೆ ಅಳಾತೀವಿ ರೀ, ಅವ್ರ ತಾಯಿನೂ ಹಂಗೆ ಫೋಟೋ ಇಟ್ಕೊಂಡು ಅಳ್ಬೇಕು ಅಷ್ಟೇ ಕೇಳ್ತೇನೆ ನೋಡ್ರಿ. ಅವ್ನ ಹಂಗೆ ಬಿಡ್ಬೇಕಿತ್ತು ಸಾಯಲಿ ಅಂತಂದು. ಅಂದ್ರೆ ಮೊದಲು ಗೊತ್ತಾಗಿಲ್ಲ ಪೊಲೀಸರಿಗೆ, ಆಮೇಲೆ ಫೋಟೋಗಳೆಲ್ಲ ವೈರಲ್ ಆದಮೇಲೆ ಇವನು ವಿನಯಗಿರೀಶ್ ಆರೋಪಿ ಅನ್ನೋದು ಆಮೇಲೆ ಗೊತ್ತಾಗಿದೆ. ಬೆಳಗಿನ ಜಾವ 4:00 ಕರ್ಕೊಂಬಂದಾರ ಅವನ ಪೊಲೀಸರು. ಈಗ ಮತ್ತು ಈ ಥರ ಆಗಿದೆ, ಏನು ಅನ್ಸುತ್ತಂತ? ಏನು ಅನ್ನಿಸ್ತೈತೆ ಸರ್ ರೀ, ನಮ್ಮ ಮಕ್ಕನ ಕಳ್ಕೊಂಡು ನಾವು ಫುಲ್ ದುಃಖದಾಗ ಅದೇವ್ರಿ. ಏನು ಮಾತಾಡ್ಬೇಕು ರೀ, ನಾವು ದುಃಖದಾಗ ಅದೇವಿ. ಈಗ ಅವನು ಈಗ ಪೊಲೀಸರ ಮುಂದೆ ಹೇಳ್ಕೊಂಡಂತ ನಾನು ಆಕಿನ ಲವ್ ಮಾಡ್ತಿದ್ದೆ, ಆಕೆ ನಾನು ಲವ್ ಮಾಡ್ತಿದ್ಲು, ನಾವು ಮದುವೆ ಆಗಿದ್ವು ಅಂತ ಹೇಳಿದಾನೆ. ಎಲ್ಲ ಸುಳ್ಳ್ರಿ ಇದು. ಮದುವೆ ಆಗಿದ್ರೆ ಆಕಿ ನಮ್ಮ ಮುಂದೆ ಹೇಳ್ಕೊತಿದ್ದಿಲ್ಲ. ನಾವೇನು ಹೊರಗಿನವ್ರು, ಆಕಿ ಹೊರಗಿನಕ್ಕೆ ಸ್ವಂತ ಅಕ್ಕ ತಂಗಿಯರು ಒಂದೇ ತಾಯಿ ಹೊಟ್ಟದಾಗ ಹುಟ್ಟಿದವ್ರ. ಆಕಿನ ಬೆನ್ನಿಂದ ನಾವು ಬಂದೇವ್ರಿ. ಆಕಿ ನನ್ನ ಪ್ರೀತಿ ಮಾಡಿದ್ಲು ಅಂತ ಹೇಳ್ತಾರೆ. ಆಕಿ ಪ್ರೀತಿನ ಮಾಡಿಲ್ಲ ರೀ, ಪರಿಚಯನೆಲ್ಲ ಕ್ಲಾಸ್ಮೇಟ್ ಅಷ್ಟೇ ಇವ್ರು ಹೇಳತ್ತೇವಲ್ರಿ ನಾವು, ಕ್ಲಾಸ್ಮೇಟ್ ಅಷ್ಟೇ ಇವ್ರು, ಪ್ರೀತಿ ಮಾಡಿಲ್ಲ. ಈಗ ಟ್ರೈನಾಗ ಒಂದು ಕೊಲೆ ಮಾಡಕ್ಕೆ ಹೋದ, ಆ ಹುಡುಗಿನೂ ಪ್ರೀತಿ ಮಾಡಿದ್ಲಿ ಇವನ್ನ. ಸುಮ್ಮನೆ ಚಾಕು ಚುಚ್ಚು ಕೊಲ್ಲಕ್ಕೆ ಹೋದ ಇಲ್ಲ. ನಮ್ಮ ಅಕ್ಕನೂ ಅದೇ ರೀತಿ ಮಾಡಿರ್ಬೋದಲ್ಲ ಇವ, ಎದಕ್ಕೆ ನಂಬವಲ್ರಿ, ಅದೇ ರೀತಿ ಮಾಡಿರ್ಬೋದಲ್ಲ. ಅವ್ನ ಬಾಯಲ್ಲಿ 108 ಸುಳ್ಳು ಬರ್ತಾವ್ರಿ, ಅದನ್ನ ಕರೆ ಅಂತ ತಿಳ್ಕೊಬಾರ್ದು, ಅದನ್ನ ಕರೆ ಅಂತ ತಿಳ್ಕೊ. ನಮ್ಮ ಬಾಯ್ಲೇನು ಅದ ಇದು ಬರ್ತಾವ. ನಮ್ಮ ಅಕ್ಕ ನಮ್ಮ ಮುಂದೆ ಹೇಳ್ತಿದ್ಲು ಒಂದು ಮಾತು, ಹಿಂಗೆ ಮಾಡೇನ್ರಿಲಿ ನಾ ಮದುವೆ ಆಗೇನ್ರಿಲಿ ಅಂತ ಹೇಳ್ತಿದ್ಲು ರೀ. ಒಂದು ಹೇಳ್ಕೊಂಡಿಲ್ಲ ಅನ್ನಂಗಿಲ್ಲ, ಎಲ್ಲ ಕಷ್ಟ ಸುಖ ಹಂಚ್ಕೊಂಡಲ್ರಿ ನಮ್ಮ ಮುಂದಕ್ಕಿ. ಆ ಥರ ಅಲ್ಲಿ ಮಹಿಳೆನೂ ಮೇಲೆ ಇದು ಮಾಡಕ್ಕೆ ಹೋಗಿದ್ದ, ಅದ್ರ ಸಂಬಂಧ ಅಲ್ಲಿ ಅವರೆಲ್ಲ ಒಂದಿಷ್ಟು ಅಲ್ಲಿ ಸಾರ್ವಜನಿಕರನ್ನು ಥಳಿಸಿದಾರ ಅನ್ನೋದಿದೆ. ಅಲ್ಲಿಂದ ಟ್ರೈನಿಂಗ್ ಏನು ಕಿತ್ತಿದ್ದಾನೆ. ನಾ ಇದಕ್ಕೆ ಹೇಳ್ತೇನೆ ನೋಡ್ರಿ, ಆ ಹುಡುಗಿನೂ ಕೊಲೆ ಮಾಡಕ್ಕೆ ಹೋಗಿದ್ದೆ. ಆ ಹುಡುಗಿ ಏನು ಪ್ರೀತಿ ಮಾಡಿದ್ಲ, ಅವ್ನ ಮದುವೆ ಆಗಿದ್ಲ, ಮಹಿಳೆ ಮೇಲೆ ಏನೋ ಹಲ್ಲೆ ಮಾಡಕ್ಕೆ ಹೋಗಿದ್ದ. ಅಲ್ಲೇ ಮಾಡಕ್ಕೆ ಹೋಗಿದ್ದ. ಅದೇ ರೀತಿ ನಮ್ಮ ಅಕ್ಕನ ಮೇಲೂ ಅಲ್ಲೇ ಮಾಡೋಣಲ್ಲ ಅವ. ಈಗ ನಮ್ಮ ಅಕ್ಕನ ಪ್ರೀತಿ ಮಾಡಿದ್ಲ, ಅವ್ನ ಮದುವೆ ಆಗಿದ್ಲ, ಆಕೆ ಏನರ ಪ್ರೀತಿ ಮಾಡಿದ್ಲ ಅವನ್ನ. ಸುಮ್ಮನೆ ಅಲ್ಲೇ ಮಾಡಕ್ಕೆ ಹೋದ. ನಮ್ಮ ಅಕ್ಕಗೆ ಯಾಕೆ ಹಂಗೆ ಮಾಡಿರ್ಬಾರ್ದು ರೀ ಅವ, ಸುಮ್ಮನೆ ಅಲ್ಲೇ ಮಾಡಿರ್ಬೋದಲ್ಲ ನಮ್ಮ ಅಕ್ಕನ ಮೇಲೆ ಅವ. ನಮ್ಮ ಅಕ್ಕ ಪ್ರೀತಿ ಮಾಡ್ಲಾರ್ದಂದಕ್ಕೆ ಹಿಂಗೆ ಮಾಡ್ಯಾನ್ರಿ ಅವ. ನಮ್ಮ ಅಕ್ಕಗೆ ಏನು ಆಸೆ, ನಮ್ಮ ತಂಗಿ ಚೆನ್ನಾಗಿ ಶಾಲೆ ಕಲಿಸಿ ನಾನು ದೊಡ್ಡ ವ್ಯಕ್ತಿ ಮಾಡಿ ಜಾಬ್ ಮಾಡಿ ನಾ ಕುಂತು ಉಣ್ಬೇಕು ಸೋಪಾದ ಮೇಲೆ ನಾನು ಅಂತಂದು ನಮ್ಮ ಅಕ್ಕಗೆ ಆಸೆ ಐತೆ. ನಮ್ಮ ಅಜ್ಜಿಗೆ ಚಲೋ ನೋಡ್ಕೋಬೇಕಿತ್ತು, ತಂದೆ ತಾಯಿನ ಕಳ್ಕೊಂಡೇವು ನಾವು ಅಂತ ಆಸೆ ಐತೆ ರೀ ನಮ್ಮ ಅಕ್ಕಗೆ. ಅದು ಆಸೆನೂ ಇದು ಮಾಡಿದ್ರೆ ನಮ್ಮ ಅಕ್ಕ ಮಣ್ಣು ಪಾಲು ಮಾಡಿಬಿಟ್ಟು. ಈಗ ಒಟ್ಟಿದ್ದ ಹಾಸ್ಪಿಟ್ಲಾಗ ಅದ ನಿಮ್ಮ ಪೊಲೀಸರು ತಂದು ಹಾಕಿದಕ್ಕೆ ನಿಮಗೆ ಇದೈತಿ. ಒಟ್ಟು ಅವನು ಏನು ಎನ್ಕೌಂಟ್ರ್ ಮಾಡ್ಬೇಕಂತಾರೋ ಏನು ಗಲ್ ಶಿಕ್ಷೆ ಹಾಕ್ತಿದ್ರು. ಇವ್ರಿಗೆ ಎನ್ಕೌಂಟ್ರ್ ಮಾಡೋಕ್ಕೂ ಆಗಲ್ಲ, ಗಲ್ ಶಿಕ್ಷೆ ಕೊಡೋಕ್ಕೂ ಆಗಲ್ಲ. ಟ್ರೀಟ್ಮೆಂಟ್ ಎದಕ್ಕೆ ಕೊಡಿಸ್ತೀರಿ? ಕೋಮಾಕ್ಕೆ ಹೋಗ್ಯಾನ ಅನ್ನತ್ತಾರೀಗ, ಹೋಗ್ಲಿ ಅವ ಹಂಗೆ ನರಿಸ್ತಾ ಇಲ್ಲಿ. ಬ್ಯಾಂಡೇಜ್ ಎದಕ್ಕೆ ಹಾಕ್ತೀವಿ ಮುಖದ ಮೇಲೆ? ನಮ್ಮ ಅಕ್ಕ ಸತ್ತಾಗೇನು ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವು? ಹಾಕಿದ್ರಿ? ಒಂದು ಅನಾಥ ಶವ ತೊಗೊಂಡು ಹೋದಾಗ ಟಾಟಾ ಸಂಗ್ ತೊಗೊಂಡು ಹೋಗಿರಿ ನೀವು. ಏನು ಆಂಬ್ಲೆನ್ಸ್ ಕರೆಸಿ ಇದು ಮಾಡಿಸಿದ್ರಿ, ಚಿಕಿತ್ಸೆ ಕೊಟ್ರಿ ಆಂಬ್ಲೆನ್ಸ್ ಒಳಗೆ ಕೊಟ್ರಿ ರೀ ಅವರು. ಇವ್ನಿಗೆ ಯಾಕೆ ಕೊಡ್ಬೇಕು? ಇವನು ಹಂಗೆ ರಕ್ತ ಹರಿಸ್ಕೊಂಡು ಸಾಯ್ಲಿ ಬಿಡು. ನಮ್ಮ ಅಕ್ಕ ಒಂದೀಟು ಮುಳು ಚುಚ್ಚಿದ್ರೆ ಚಿರಾಡಿ ಆಳ್ತಿದ್ಲ. ಇನ್ನು ಮನೆ ತುಂಬ ರಕ್ತ, ನನ್ನ ಕೈಯಾರ ನಾ ಬೆಳೆದೇನು ರೀ. ನಂಗೆ ಎಷ್ಟು ಸಂಕಟ ಆಗ್ಬೋದು ಹೇಳ್ರಿ ನೀವು, ನನ್ನ ಕೈಯಾರ ರಕ್ತ ಬೆಳೆದೇನು ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.